magnetic field at a point on the axis of circular current loop using Biot-Savart law. Here, so this is a circular loop and this is the axis of that circular loop. The axis of the circular loop mele, this loop is a current carrying loop idu. ಇಲ್ಲಿ x ಡಿಸ್ಟೆನ್ಸಿಗೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ ಅದನ್ನು ನೀವು ಫೈಂಡ್ ಮಾಡಬೇಕು. Okay, that is what we need to derive. Here we are going to derive that magnetic field due to this loop, current carrying loop at this point P, that point P is at a distance x. Okay, that B is equal to ಏನು ಪ್ರೂವ್ ಮಾಡ್ತೀವಿ, mu naught divided by 4 pi 2 pi into r square divided by here that capital R square plus x square to the power 3 by 2 into I. Here R andre artha enille. What do you mean by this R? Here in this figure R is the radius of circular loop. Okay, R enada, that is the radius of that circular loop, and I is the current in the circular loop. Okay, I enadu ಆ circular loop ಅಲ್ಲಿ ಪಾಸ್ ಆಗುತ್ತಿರುವ ಕರೆಂಟು I. dl is the length of a current element. Okay, a small ಒಂದು current element ಅದನ್ನು ನಾವು ಇಲ್ಲಿ dl ಅಂತ ಕರೀತಾ ಇದ್ವಿ. that length of the small current element ಏನು ಕರೀತೀರಿ, dl. Okay, and r is the distance between P and the current element at Q. Okay, at this point Q current element dl ಅದ, ಆ ಪಾಯಿಂಟ್ ಆ dl current element ಇಲ್ಲದ Q ಅನ್ನೋ ಪಾಯಿಂಟ್ ಇಲ್ಲದ ಅದಕ್ಕೂ ಮತ್ತೆ ಪಾಯಿಂಟ್ ಪಿ ಗಿರುವಂತಹ ಡಿಸ್ಟೆನ್ಸ್ ಏನದಲ್ಲ, ದಿಸ್ ಡಿಸ್ಟೆನ್ಸ್ ಈಸ್ ಆರ್ ಅಂತ ಹೇಳ್ತಾ ಇದ್ದೀವಿ, ಸ್ಮಾಲ್ ಆರ್. ಓಕೆ, ಆ್ಯಂಡ್ ನೆಕ್ಸ್ಟು ಅಲ್ಫಾ ಈಸ್ ದ ಆ್ಯಂಗಲ್ ಬಿಟ್ವೀನ್ ದ ಎಕ್ಸ್ ಎಕ್ಸಿಸ್ ಆ್ಯಂಡ್ ದ ಡೈರೆಕ್ಷನ್ ಆಫ್ ಡಿ ಬಿ. ಓಕೆ, ಏನ್ರಿ ಇದು ಡಿ ಬಿ? ಹಿಯರ್ ಡಿ ಬಿ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಟ್ ದಿಸ್ ಪಾಯಿಂಟ್ ಪಿ ಡ್ಯೂ ಟು ದಿಸ್ ಸ್ಮಾಲ್ ಕರೆಂಟ್ ಎಲಿಮೆಂಟ್ ಡಿ ಎಲ್. ಓಕೆ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ವಾಟ್ ಇಸ್ ದಟ್ ಡಿ ಬಿ? ಡಿ ಬಿ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಟ್ ಪಾಯಿಂಟ್ ಪಿ ಡ್ಯೂ ಟು ದ ಸ್ಮಾಲ್ ಕರೆಂಟ್ ಎಲಿಮೆಂಟ್ ಡಿ ಎಲ್ ಆಟ್ ಕ್ಯೂ. ಓಕೆ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದ ಕರೆಂಟ್ ಎಲಿಮೆಂಟಿಗೂ ಮತ್ತು ಎಕ್ಸ್ ಎಕ್ಸಸ್ಸಿಗೂ ಇರುವ ಮಧ್ಯೆ ಇರುವಂತಹ ಎಂಗಲ್ ಏನದಲ್ಲ ಅದನ್ನು ನಾವು ಅಲ್ಫಾ ಅಂತ ಹೇಳ್ತಾ ಇದ್ದೀವಿ. ಈ ಎಕ್ಸ್ ಎಕ್ಸಿಸ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದ ಕರೆಂಟ್ ಎಲಿಮೆಂಟ್ ಏನದಲ್ಲ ಇವುಗಳ ಮಧ್ಯೆ ಇರುವಂಥ ಎಂಗಲ್ ಅದು ಅಲ್ಫಾ ಅಂತ ನಾವು ಹೇಳ್ತಾ ಇದ್ದೀವಿ. ಓಕೆ, ನೆಕ್ಸ್ಟು ಇಲ್ಲಿ ಏನು ಹೇಳಬೇಕು ನಾವು? ದ ಮ್ಯಾಗ್ನಿಟ್ಯೂಡ್ ಆಫ್ ಡಿ ಬಿ ಈಸ್ ಗಿವನ್ ಬೈ ದ ಎಕ್ಸ್ಪ್ರೆಷನ್. ಏನ್ರಿ ಅರ್ಥ? ಹಿಯರ್ ಬಿಕಾಸ್ ಆಫ್ ದ ಸ್ಮಾಲ್ ಕರೆಂಟ್ ಎಲಿಮೆಂಟ್ ಡಿ ಎಲ್ ಆಟ್ ಕ್ಯೂ, ಇಲ್ಲೇನು ಮ್ಯಾಗ್ನೆಟಿಕ್ ಫೀಲ್ಡ್ ಅದಲ್ಲ ನೋಡ್ರಿ, ದ ಲೈನ್ ಜಾಯ್ನಿಂಗ್ ಇಲ್ದು ಸ್ಮಾಲ್ ಆರ್ ಏನಿದು ಕ್ಯೂ ಮತ್ತು ಪಿಗಿರುವಂಥ ಡಿಸ್ಟೆನ್ಸ್ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಏನದ ಡಿ ಬಿ ಅದ. ಬಿಕಾಸ್ ಆಫ್ ದಿಸ್ ಕರೆಂಟ್ ಎಲಿಮೆಂಟ್ ಅದರ ಥ್ರೂ ಐ ಕರೆಂಟ್ ಪಾಸ್ ಆಗ್ತಾ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಅದ ಡಿ ಬಿ, ದ ಮ್ಯಾಗ್ನಿಟ್ಯೂಡ್ ಆಫ್ ದಟ್ ಡಿ ಬಿ ಸ್ಮಾಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದಿಸ್ ಸ್ಮಾಲ್ current element that is given by the expression dB is equal to mu naught divided by 4 pi I into dl into sin theta divided by r square. ಏನಿದು? ದಿಸ್ ಈಸ್ ಯುವರ್ Biot-Savart law. ಓಕೆ, ಇದೇ ಅದು Biot-Savart law ಹೇಳ್ತಾ ಇರೋದು. ಓಕೆ, ಹಿಯರ್ ದಟ್ ಈಸ್ ಡಿ ಬಿ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಡಿವೈಡೆಡ್ ಬೈ 4 pi ಐ ಅಂದರೆ ಕರೆಂಟು, ಡಿ ಎಲ್ ಅಂದರೆ ಕರೆಂಟ್ ಎಲಿಮೆಂಟು, ಸೈನ್ ತೀಟಾ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಓಕೆ, ಇಲ್ಲಿ ತೀಟಾ ಎಲ್ಲಿದೆ ರೀ? ವೆರ್ ಇಸ್ ದ ತೀಟಾ? ಹಿಯರ್ ದಿಸ್ ಈಸ್ ದ ಲೈನ್ ಜಾಯ್ನಿಂಗ್. ಇದು ಆರ್ ಅದಲ್ಲ, ಕ್ಯೂದಿಂದ ಪಾಯಿಂಟ್ ಪಿಗೆ. ಓಕೆ, ಮತ್ತು ಇದು ಡೈರೆಕ್ಷನ್ ಆಫ್ ದಿಸ್ ಡಿ ಎಲ್, ಇವೆರಡರ ಮಧ್ಯೆ ಆ್ಯಂಗಲ್ ಏನಲ್ಲ ದಟ್ ಈಸ್ ತೀಟಾ. ಆ್ಯಂಡ್ ಹಿಯರ್ ತೀಟಾ ಎಷ್ಟದ ಇದು? ಯು ಕ್ಯಾನ್ ಸಿ ಹಿಯರ್ ತೀಟಾ ಈಸ್ ಹಿಯರ್, ತೀಟಾ ಎಷ್ಟದ ಇಲ್ಲೇ 90 ಡಿಗ್ರಿ ಅದ. ತೀಟಾ ಈಸ್ ಹಿಯರ್ 90 ಡಿಗ್ರಿ. ಆ್ಯಂಡ್ ದೇರ್ ಫೋರ್ ನಾವೇನು ಬರಿತಾ ಇದ್ದೀವಿ ಏನಂತ ಹೇಳಿ, where theta is angle between direction of dl and r. Okay, here you can see the direction of dl ಮತ್ತೆ r ಮಧ್ಯೆ ಆ್ಯಂಗಲ್ ಇರುವಂಥದ್ದು ಆ್ಯಂಗಲ್ ಎಷ್ಟು? ತೀಟಾ. ಅದು ಆ ತೀಟಾ ಎಷ್ಟದ? ದಟ್ ತೀಟಾ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ ಅದ. ಸೈನ್ ಆಫ್ 90 ಈಸ್ ಈಕ್ವಲ್ಸ್ ಟು 1 ಗೊತ್ತು. ಹಾಗಾಗಿ ಈ ಮೇಲಿನ ಇಕ್ವೇಷನ್ ಡಿ ಬಿ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಬೈ 4 pi ಐ ಡಿ ಎಲ್ ಸೈನ್ ತೀಟಾ ಬೈ ಆರ್ ಸ್ಕ್ವೇರನ್ನು ಹೇಗೆ ಬರಿತೀವಿ? ಓಕೆ, ಸೈನ್ ತೀಟಾ ಸೈನ್ ಆಫ್ 90 ನಿಮಗೆ ಗೊತ್ತು 1 ಆಗುತ್ತಂತ ಹೇಳಿ.
ಹಾಗಾಗಿ ಇದನ್ನು ಡಿ ಬಿ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಬೈ 4πi ಇಂಟು ಡಿ ಎಲ್ ಬೈ ಆರ್ ಸ್ಕ್ವೇರ್ ಅಷ್ಟೇ ಬರಿತೀವಿ, ಬಿಕಾಸ್ ಸೈನ್ ಆಫ್ 90 ಈಸ್ ಈಕ್ವಲ್ ಟು ಇಲ್ಲೇ 1 ಆಗಿರ್ತದೆ. ನೆಕ್ಸ್ಟ್ ಏನು ಮಾಡ್ಬೇಕ್ರಿ ಈಗ, ಸಿ ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಏನಿದು ಮ್ಯಾಗ್ನೆಟಿಕ್ ಫೀಲ್ಡ್? ಬಿಕಾಸ್ ಆಫ್ ದ ಸ್ಮಾಲ್ ಕರೆಂಟ್ ಎಲಿಮೆಂಟ್ ಡಿ ಎಲ್. ಓಕೆ, ಆ್ಯಂಡ್ ಇದನ್ನು ನಾನು ರಿಸಾಲ್ವ್ ಮಾಡ್ತೀನಿ ಇಂಟು 2 ಕಾಂಪೋನೆಂಟ್. ಹಿಯರ್ ಅಲಾಂಗ್ ದ ಎಕ್ಸ್ ಎಕ್ಸಿಸ್ ಡಿ ಬಿ ಕಾಸ್ ಆಫ್ ಅಲ್ಫಾ ಬರೀತೀರಿ. ಓಕೆ, ವೈಟ್ ಈಸ್ ಅಲ್ಫಾ. ಇಲ್ಲಿ ಆ್ಯಂಗಲ್ ಬಿಟ್ವೀನ್ ದಟ್ ಎಕ್ಸ್ ಎಕ್ಸಿಸ್ ಮತ್ತು ಡಿ ಬಿಗಿರುವಂಥ ಆ್ಯಂಗಲ್ ಎಷ್ಟದ ಅಲ್ಫಾ ಅದ, ಅದನ್ನು ನಾವೇನು ಬರಿತಾ ಇದ್ದೀವಿ, ಡಿ ಬಿ ಕಾಸ್ ಆಫ್ ಅಲ್ಫಾ. ಓಕೆ, ಅಲಾಂಗ್ ಹರಿಜಾಂಟಲ್. ವರ್ಟಿಕಲ್ ಏನು ಬರೀತೀರಿ, ಡಿ ಬಿ ಸೈನ್ ಆಫ್ ಅಲ್ಫಾ. ಇದನ್ನು ನೀವು ರಿಸಾಲ್ವ್ ಮಾಡ್ತಾ ಇದ್ದೀರಿ. ಡಿ ಬಿಯನ್ನು ರಿಸಾಲ್ವ್ ಮಾಡಿದಾಗ ಡಿ ಬಿ ಕಾಸ್ ಆಫ್ ಅಲ್ಫಾ ಹರಿಜಾಂಟಲಿ ಅಲಾಂಗ್ ದ ಎಕ್ಸ್ ಎಕ್ಸಿಸ್ ಆ್ಯಂಡ್ ವರ್ಟಿಕಲಿ ಡಿ ಬಿ ಸೈನ್ ಅಲ್ಫಾ. ಅದನ್ನೇ ಹೇಳ್ತಾ ಇದ್ದೀವಿ ನಾವು ಇಲ್ಲೇ. ಓಕೆ, ಹಿಯರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡಿ ಬಿ ಈಸ್ ರಿಸಾಲ್ವ್ಡ್ ಇಂಟು 2 ಕಾಂಪೋನೆಂಟ್ಸ್ ಅಲಾಂಗ್ ಎಕ್ಸ್ ಆ್ಯಂಡ್ ವೈ ಎಕ್ಸಸ್ ರಿಸಾಲ್ವ್ ಮಾಡಿದ್ವಿ. ಓಕೆ, ಏನಾಗುತ್ತೆ ನೋಡ್ರಿ, ಇಲ್ಲಿ ನೀವು ಗಮನಿಸ್ಬೇಕು ಏನದ, ಇಲ್ಲಿ ಅದೇ ರೀತಿ ಇಲ್ಲಿಯೂ ಅಪೋಸಿಟ್ ಏನದ, ಇಲ್ಲಿಯೂ ಒಂದು ಕರೆಂಟ್ ಎಲಿಮೆಂಟ್ ಡಿ ಎಲ್ ಅದ. ಓಕೆ, ಅದರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲೇ ಡಿ ಬಿ ಹೀಗದ. ಇದೇನು ಆ್ಯಂಗಲ್ ಕ್ರಿಯೇಟ್ ಮಾಡೈತಿ, ಎಕ್ಸ್ ಎಕ್ಸಸ್ ಜೊತೆ ಅಲ್ಫಾ ಆ್ಯಂಗಲ್ ಕ್ರಿಯೇಟ್ ಮಾಡೈತಿ. ಇದನ್ನು ನೀವು ರಿಸಾಲ್ವ್ ಮಾಡಿದಾಗ ದಟ್ ರಿಸಾಲ್ವ್ ಇಂಟು ಡಿ ಬಿ ಕಾಸ್ ಆಫ್ ಅಲ್ಫಾ ಹರಿಜಾಂಟಲಿ ವರ್ಟಿಕಲಿ ಡಿ ಬಿ ಸೈನ್ ಆಫ್ ಅಲ್ಫಾ ಬರುತ್ತೆ. ಈ ವರ್ಟಿಕಲ್ ಕಾಂಪೋನೆಂಟ್ಸ್ ಏನಾಗ್ತಾವೆ, ವ್ಯಾನಿಷ್ ಆಗಿಬಿಡ್ತಾವೆ. ದಿಸ್ ಇಸ್ ನಾಟ್ ಓನ್ಲಿ ಫಾರ್ ಅಪೋಸಿಟ್, ಇಲ್ಲಿಯೂ ಎವ್ರಿ ಪಾಯಿಂಟಲ್ಲಿಯೂ ಓಕೆ ಏನಾಗುತ್ತೆ, ವರ್ಟಿಕಲಿ ಈ ಪ್ಲೇನಲ್ಲಿ ಇರುವಂತಹ ಡಿ ಬಿ ಸೈನ್ ಅಲ್ಫಾ ವ್ಯಾನಿಷ್ ಆಗುತ್ತೆ. ಈ ಡಿ ಬಿ ಕಾಸ್ ಆಫ್ ಅಲ್ಫಾ ಎಲ್ಲ ಆ್ಯಡ್ ಆಗುತ್ತೆ. ಓಕೆ, ಅದನ್ನೇ ಹೇಳ್ತಾ ಇದ್ದೀರ ಅಲ್ಲಿ. ಫೈ ಕಾಂಪೋನೆಂಟ್ ಡಿ ಬಿ ವಿಲ್ ಬಿ ವ್ಯಾನಿಶ್ಡ್ ಬಟ್ ಎಕ್ಸ್ ಕಾಂಪೋನೆಂಟ್ ಆಫ್ ಡಿ ಬಿ ಆರ್ ಆ್ಯಡೆಡ್ ಅಪ್. ಓಕೆ, ಈ ಎಕ್ಸ್ ಕಾಂಪೋನೆಂಟ್ ಆಫ್ ಡಿ ಬಿ ಅಂದರೆ ಡಿ ಬಿ ಕಾಸ್ ಆಫ್ ಅಲ್ಫಾ ಎಲ್ಲ ಆ್ಯಡ್ ಆಗ್ತಾವಂತ ಅರ್ಥ. ಓಕೆ, ಆ್ಯಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಡ್ಯೂ ಟು ದ ಲೂಪ್. ಓಕೆ, ಈ ಪಾಯಿಂಟಲ್ಲಿ, ಯಾವ ಪಾಯಿಂಟಲ್ಲಿ, ಈ ಪಿ ಪಾಯಿಂಟಲ್ಲಿ ಡ್ಯೂ ಟು ದಿಸ್ ಲೂಪ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಂತ ಹೇಳ್ತಾ ಇದ್ದೀವಿ, ಬಿ ಇಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಡಿ ಬಿ ಕಾಸ್ ಆಫ್ ಅಲ್ಫಾ. ಅಂದರೆ ಇವೆಲ್ಲ ಅಲ್ಫಾಗಳನ್ನು ನಾವು ಆ್ಯಡ್ ಮಾಡಿಬಿಡ್ತಾ ಇದ್ದೀವಿ. ಹಾಗಾಗಿ ಏನು ಬರೀತೀರಿ, ಸಮೇಷನ್ ಆಫ್ ಡಿ ಬಿ ಕಾಸ್ ಆಫ್ ಅಲ್ಫಾ. ಓಕೆ, ಆ್ಯಂಡ್ ನಿಮಗೆ ಗೊತ್ತು ಡಿ ಬಿ ಅಂದರೆ ಏನು ಗೊತ್ತು, ಅದನ್ನೇ ಬರಿತಾ ಇದ್ದೀವಿ ನಾವು. ಓಕೆ, ಡಿ ಬಿ ಅಂದರೆ ಗೊತ್ತು, ಡಿ ಬಿ ಅಂದರೆ ಮ್ಯೂ ನಾಟ್ ಡಿವೈಡೆಡ್ ಬೈ 4πi ಡಿ ಎಲ್ ಬೈ ಆರ್ ಸ್ಕ್ವೇರ್ ಅಂತೇಳಿ. ಓಕೆ, ಆ ಬಿ ಇದ್ದಲ್ಲಿ, ಡಿ ಬಿ ಇದ್ದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀರಿ, ಈ ಡಿ ಬಿ ಇದ್ದಲ್ಲೇ ಈ ಈಕ್ವೇಷನ್ ಮ್ಯೂ ನಾಟ್ ಬೈ 4πi ಡಿ ಎಲ್ ಬೈ ಆರ್ ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಡಿ ಬಿ ಇದ್ದಲ್ಲೇ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಕಾಸ್ ಆಫ್ ಅಲ್ಫಾ ಆ್ಯಸ್ ಇಟ್ ಈಸ್ ಕಾಸ್ ಆಫ್ ಅಲ್ಫಾ ಅದ. ಓಕೆ, ನೆಕ್ಸ್ಟ್ ಏನು ಮಾಡ್ಬೇಕ್ರಿ, ಇಲ್ಲಿ ಕಾನ್ಸ್ಟಂಟ್ ಇರೋ ಟರ್ಮ್ಸನ್ನು ಹೊರಗಡೆ ತೆಗೋನು. ಮ್ಯೂ ನಾಟ್ ಬೈ 4π ಕಾನ್ಸ್ಟಂಟ್ ಅದ, ಹೊರಗಡೆ ತೆಗೀರಿ. ಕರೆಂಟ್ ಕಾನ್ಸ್ಟಂಟ್ ಅದ, ಹೊರಗಡೆ ತೆಗೆದ್ವಿ. ಆರ್ ಸ್ಕ್ವೇರ್ ಕಾನ್ಸ್ಟಂಟ್ ಅದ, ಹೊರಗಡೆ ತೆಗೆದ್ರಿ. ಕಾಸ್ ಆಫ್ ಅಲ್ಫಾ ಕಾನ್ಸ್ಟಂಟ್ ಹೊರಗಡೆ ತೆಗೆದ್ರಿ. ಡಿ ಎಲ್, ಓಕೆ, ಸಮೇಷನ್ ಆಫ್ ಡಿ ಎಲ್. ಏನರ್ಥ ಸಮೇಷನ್ ಆಫ್ ಡಿ ಎಲ್ ಅಂದರೆ, ಸಮೇಷನ್ ಆಫ್ ಡಿ ಎಲ್ ಅಂದರೆ ಇಂಥ ಸಣ್ಣ ಡಿ ಎಲ್ ಅದಾವಿಲ್ಲ. ಓಕೆ, ಕರೆಂಟ್ ಎಲಿಮೆಂಟ್ ಇವೆಲ್ಲವನ್ನೂ ಏನು ಮಾಡೋನು, ಕೂಡಿಸೋನು. ಏನು ಬರುತ್ತೆ, ಯು ವಿಲ್ ಗೆಟ್ ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್. ಆ್ಯಂಡ್ ಯು ನೋ ವಾಟ್ ಇಸ್ ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್? ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಅದು 2π ಇಂಟು ಕ್ಯಾಪಿಟಲ್ ಆರ್ ಆಗಿರುತ್ತೆ. ಅದನ್ನೇ ಬರಿತಾ ಇದ್ರಲ್ಲಿ ಸಮೇಷನ್ ಆಫ್ ಡಿ ಎಲ್ ಇದ್ದಲ್ಲೇ 2πr. ಓಕೆ, ಸಮೇಷನ್ ಆಫ್ ಡಿ ಎಲ್ ಈಸ್ ಈಕ್ವಲ್ ಟು 2πr ಸರ್ಕಂಫರೆನ್ಸ್ ಆಫ್ ದ ಲೂಪ್ ಅಂತ ಹೇಳ್ತಾ ಇದ್ದೀವಿ. ಓಕೆ, ಆ್ಯಂಡ್ ಸಮೇಷನ್ ಆಫ್ ಡಿ ಎಲ್ ಇದ್ದಲ್ಲೇ 2πr ಬರೆದ್ರಿ. ಓಕೆ, ಕಾಸ್ ಆಫ್ ಅಲ್ಫಾ ಇದ್ದಲ್ಲಿ ಇದ್ದೇನು ಬರೆದ್ರಿ, ಓಕೆ, ಇದು ಮ್ಯೂ ನಾಟ್ ಬೈ 4πi ಇನ್ ಮ್ಯೂ ನಾಟ್ ಬೈ 4π ಆ್ಯಸ್ ಇಟ್ ಈಸ್ ದ ಐ ಬೈ ಆರ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್. ಕಾಸ್ ಆಫ್ ಅಲ್ಫಾ ಏನ್ರಿ ಅರ್ಥ ಇದು, ಸಿ ದ ಟ್ರಯಾಂಗಲ್ ಪಿ ಒ ಕ್ಯೂ ನೋಡ್ಕೊರಿ ಒಂದ್ಸಲ. ಸಿ ದಿಸ್ ಈಸ್ ಪಿ ಒ ಕ್ಯೂ ಇಸ್ ದ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಯು ಕ್ಯಾನ್ ಸಿ ಹಿಯರ್. ಓಕೆ, ಇದು ಅಲ್ಫಾ ಆದರೆ ಇದು 90 ಆದರೆ ವಾಟ್ ಅಬೌಟ್ ದಿಸ್ ರಿಮೈನಿಂಗ್, ದಿಸ್ ಈಸ್ 90 ಮೈನಸ್ ಅಲ್ಫಾ ಆಗುತ್ತೆ. ಅರ್ಥ ಆಗುತ್ತಾ? ಬಿಕಾಸ್ ನೀವು ಗಮನಿಸಬೇಕು ಏನಂತ ಹೇಳಿ, ದ ಹೋಲ್ ಎಲ್ಲವನ್ನೂ ಕೂಡಿಸ್ರಿ, ಇದು ಇಟ್ ವಿಲ್ ಬಿ ಎಷ್ಟಾಗುತ್ತೆ, ದ್ಯಾಟ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಆ 180ಯಲ್ಲಿ ಏನು ಮಾಡ್ತಾ ಇದ್ದೀರಿ, 90 ಮತ್ತು ಅಲ್ಫಾ ಸಬ್ಸ್ಟ್ರ್ಯಾಕ್ಟ್ ಮಾಡಿರಿ. ಓಕೆ, 180 ಡಿಗ್ರಿಯಲ್ಲಿ -90 ಮೈನಸ್ ಅಲ್ಫಾ ಮಾಡಿರಿ, ಯು ವಿಲ್ ಗೆಟ್ ರಿಮೈನಿಂಗ್ 90 ಮೈನಸ್ ಅಲ್ಫಾ ನಿಮಗೆ ಸಿಗೋದು. ದಿಸ್ ಇಸ್ 90 ಮೈನಸ್ ಅಲ್ಫಾ ಆ್ಯಂಡ್ ದಿಸ್ ಇಸ್ ನೋ ಡೌಟ್ 90. ಆದರೆ ರಿಮೈನಿಂಗ್ ಇದೇನು ಉಳಿತು ನೋಡ್ರಿ, ದಿಸ್ ಆ್ಯಂಗಲ್, ಈ ಆ್ಯಂಗಲ್ ಏನು ಆಯಿತು, ಓ ಕ್ಯೂ ಪಿ ಆ್ಯಂಗಲ್, ಇದು ಏನಾಯಿತು, ಅಲ್ಫಾ ಆಯಿತು. ಓಕೆ, ಹಾಗಾಗಿ ಫ್ರಮ್ ದ ಟ್ರಯಾಂಗಲ್, ವಿಚ್ ಟ್ರಯಾಂಗಲ್ ಇಲ್ಲಿ ಹೇಳ್ತಾರೆ ಇವರು, ಟ್ರಯಾಂಗಲ್ ಯಾವುದು, ಪಿ ಒ ಕ್ಯೂ ಟ್ರಯಾಂಗಲಲ್ಲಿ, ಈ ಪಿ ಒ ಕ್ಯೂ ಟ್ರಯಾಂಗಲಲ್ಲಿ ಕಾಸ್ ಆಫ್ ಅಲ್ಫಾ. ಓಕೆ, ಏನು ಬರೀತೀರಿ, ಕಾಸ್ ಆಫ್ ಅಲ್ಫಾ ಈಸ್ ಈಕ್ವಲ್ಸ್ ಟು ಕಾಸ್ ಆಫ್ ಅಲ್ಫಾ ಏನದ, ಬೇಸ್ ಏನದ, ಕ್ಯಾಪಿಟಲ್ ಆರ್ ಅದ. ಓಕೆ, ಅಡ್ಜಸೆಂಟ್ ಸೈಡ್
ಬೇಸ್ ಏನದ ದಟ್ ಈಸ್ ಆರ್ ಅದ ಕ್ಯಾಪಿಟಲ್ ಆರ್ ಆ್ಯಂಡ್ ಹೈಪೋಟನಸ್ ಏನದ ಹೈಪೋಟನಸ್ಸು ಸ್ಮಾಲ್ ಆರ್ ಅದ ಓಕೆ ಸ್ಮಾಲ್ ಆರ್ ಬರೀತೀರಿ ಓಕೆ ಆ್ಯಂಡ್ ಹಿಯರ್ ಬೇಸ್ ಡಿವೈಡೆಡ್ ಬೈ ಹೈಪೋಟನಸ್ ದಟ್ ಈಸ್ ಕಾಸ್ ಹಾಗಾಗಿ ಇಲ್ಲೇನು ಬರೀತಾ ಇದ್ದೀವಿ ಕ್ಯಾಪಿಟಲ್ ಆರ್ ಡಿವೈಡೆಡ್ ಬೈ ಸ್ಮಾಲ್ ಆರ್ ಬರ್ದ್ರಿ ಆ್ಯಂಡ್ ಕಾಸ್ ಆಫ್ ಅಲ್ಫಾ ಇದ್ದಲ್ಲಿ ಏನು ಬರೀತಾ ಇದ್ರಿ ಕ್ಯಾಪಿಟಲ್ ಆರ್ ಬೈ ಸ್ಮಾಲ್ ಆರ್ ಬರ್ದ್ವಿ ಓಕೆ ಇಲ್ಲಿ ನಿಮ್ಗೆ ಗೊತ್ತಾಯಿತು ದಿಸ್ ಬಿಕಮ್ಸ್ 2π r ಸ್ಕ್ವೇರ್ ಆದಿದು 2π r ಸ್ಕ್ವೇರ್ ಓಕೆ ಆ್ಯಂಡ್ ಹಿಯರ್ ಬಿ ಆ್ಯಸ್ ಇಟ್ ಇಸ್ ಬಿ ಬರ್ದ್ರಿ ಮ್ಯೂ ನಾಟ್ ಬೈ 4π ಆ್ಯಸ್ ಇಟ್ ಇಸ್ ಮ್ಯೂ ನಾಟ್ ಬೈ 4π ಅದ ಓಕೆ ಇದು 2π r ಸ್ಕ್ವೇರ್ ನಾವು ದಿಸ್ ಇಸ್ 2π r ಸ್ಕ್ವೇರ್ ಇಂಟು ಐ ಅದ ಇಲ್ಲಿ ಆರ್ ಡಿನಾಮಿನೇಟರ್ಲಿ ಸ್ಮಾಲ್ ಆರ್ ಸ್ಕ್ವೇರ್ ಇಂಟು ಆರ್ ಕ್ಯೂಬ್ ಆಯಿತು ಓಕೆ ಆ್ಯಂಡ್ ಸಿ ದ ಟ್ರಯಾಂಗಲ್ ಅಗೇನ್ ಪಿ ಒ ಕ್ಯೂ ಟ್ರಯಾಂಗಲ್ ನೋಡ್ರಿ ಇದು ದಿಸ್ ಇಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಪಿ ಒ ಕ್ಯೂ ಇಲ್ಲಿ ನಾನು ಅದನ್ನು ಹೀಗೆ ಬರೀಬೋದಾ ದಿಸ್ ಈಸ್ ಆರ್ ಸ್ಕ್ವೇರ್ ದಿಸ್ ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಇದೇನಿದು ಕ್ಯಾಪಿಟಲ್ ಆರ್ ಸ್ಕ್ವೇರ್ ಪ್ಲಸ್ ಇದೇನಿದು ಎಕ್ಸ್ ಸ್ಕ್ವೇರ್ ಹೀಗೆ ಬರೀಬೋದಾ ನಾವು ಎಸ್ ಬರೀಬೋದು ಓಕೆ ಹಾಗಾಗಿ ಇಲ್ಲೇನು ಬರಿತಾ ಇದ್ದೀವಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸ್ಮಾಲ್ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಬರ್ತೀರಿ ಓಕೆ ಇದರದ್ದು ನಾವೇನು ಮಾಡೋಣ ಹೇಳ್ರಿ ಸ್ಮಾಲ್ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ತೆಗೀರಿ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಟು ದ ಪವರ್ 1/2 ಬಂತು ಈಗ ನಾವು ಏನು ಮಾಡಬೇಕು ರೀ ಇಲ್ಲಿ ಆರ್ ಕ್ಯೂಬ್ ಇದ್ದಲ್ಲೇ ಆ ಆರ್ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು ಓಕೆ ಹಿಯರ್ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು ಏನಾಗುತ್ತೆ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಟು ದ ಪವರ್ 3/2 ಬರ್ತದೆ ಅದನ್ನೇ ಇಲ್ಲಿ ಆರ್ ಕ್ಯೂಬ್ ಇದ್ದದನ್ನು ನಾವು ಏನು ಬರಿತಾ ಇದ್ದೀವಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲಪ್ಪ ಮ್ಯಾಗ್ನೆಟಿಕ್ ಫೀಲ್ಡ್ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಪಿ ಡ್ಯೂ ಟು ದಿಸ್ ಸರ್ಕ್ಯುಲರ್ ಲೂಪ್ ಏನು ಬರೀತೀರಿ ಮ್ಯೂ ನಾಟ್ ಬೈ 4π ಓಕೆ 2π ಇಂಟು ಆರ್ ಸ್ಕ್ವೇರ್ ಓಕೆ ಇಂಟು ಐ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಇದು ಲೂಪದ್ದು ರೇಡಿಯಸ್ ಇದು ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಅರ್ಥ ಇದು ಸೆಂಟ್ರ್ ಆಫ್ ದ ಲೂಪಿಂದ ಪಾಯಿಂಟ್ ಪಿಗೆ ಇರುವಂಥ ಡಿಸ್ಟೆನ್ಸು ಓಕೆ ಎಕ್ಸ್ ಸ್ಕ್ವೇರ್ ಟು ದ ಪವರ್ 3/2 ಇದು ಸಿಂಗಲ್ ಲೂಪ್ ಇದ್ದಾಗ ಸಪೋಸ್ ಫಾರ್ ಅ ಕಾಯಿಲ್ ಆಫ್ ಎನ್ ನಂಬರ್ ಆಫ್ ಟರ್ನ್ಸ್ ಒಂದೇ ಲೂಪಲ್ಲಿ ಎನ್ ನಂಬರ್ ಆಫ್ ಟರ್ನ್ಸ್ ಈ ರೀತಿ ಇದ್ದರೆ ಅವಾಗ ನಮ್ಮ ಇಕ್ವೇಷನ್ ಏನಾಗುತ್ತೆ ಸೇಮ್ ಮ್ಯೂ ನಾಟ್ ಬೈ 4π ಓಕೆ ಆ್ಯಂಡ್ 2π ಆರ್ ಸ್ಕ್ವೇರ್ ಇಂಟು ಐ ಬರಲಿ ಅಲ್ಲಿ ಎನ್ ಮಲ್ಟಿಪ್ಲೈ ಮಾಡ್ತೀವಿ ಓಕೆ ಆ್ಯಂಡ್ ರಿಮೈನಿಂಗ್ ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್ ಓಕೆ ಇದಕ್ಕೆ ವ್ಯತ್ಯಾಸ ಇದಕ್ಕೆ ಎನ್ ಮಲ್ಟಿಪ್ಲೈ ಮಾಡಿದ್ರೆ ನಂಬರ್ ಆಫ್ ಟರ್ನ್ಸ್ ಇನ್ ದ ಕಾಯಿಲಲ್ಲಿ ಇದ್ದಾಗ ಅದು ಆಗುತ್ತೆ ಏನ್ರಿ ಇದು ದಿಸ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲೇ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ದ ಎಕ್ಸಸ್ ಆಫ್ ಅ ಸರ್ಕ್ಯುಲರ್ ಕರೆಂಟ್ ಲೂಪ್ ಯೂಸಿಂಗ್ ಬಯೋಟ್ ಸರ್ವರ್ಟ್ ಲಾ ಇದನ್ನು ಮೋಸ್ಟ್ ಆಫ್ ಟೈಮ್ ಕೇಳಿದಂತಹ ಕ್ವಶನ್ಗಳಲ್ಲಿ ಒಂದಿದೆ